ಅನ್ವಯ ಕಲಾಲಯ ಎಂಬ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಟ್ರೈನಿಂಗ್ ಶಾಲೆ ಸಂಗೀತ ಕ್ಷೇತ್ರಕ್ಕೆ ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡಲು ತರಬೇತಿಗಳನ್ನು ನೀಡಲು ಪ್ರಾರಂಭವಾಗಿದೆ. ಬೆಂಗಳೂರಿನ ರಿಂಗ್ ರಸ್ತೆಯಲ್ಲಿರುವ ಪಾಪರೆಡ್ಡಿಪಾಳ್ಯದ ಐಟಿಐ ಲೇಔಟ್ನಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಖ್ಯಾತ ನಿರೂಪಕ ನಿರ್ಮಾಪಕ ಕಲಾವಿದರಾದ ಮುರಳಿ ಅನ್ವಯ ಕಲಾಲಯ ತರಬೇತಿ ಶಾಲೆಯನ್ನು ಉದ್ಘಾಟಿಸಿದರು. ಕಲಾವಿದರು ಉದ್ದಿಮೆದಾರರು ಆದ ಶ್ರೀ ವಿಜಯ್ ಕುಮಾರ್ ಅವರ ಸುಪುತ್ರಿ ರಂಜಿತಾ ಕುಟುಂಬದವರ ಎಲ್ಲರ ಸಹಕಾರದೊಂದಿಗೆ ಸಂಗೀತ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರಂಜಿತಾ ಸಂಗೀತದ ಗುರುಗಳಾದ ಶುಭಾ ಧನಂಜಯ್, ಬೆಂಗಳೂರು ಬಿಜೆಪಿ ಉತ್ತರ ಜಿಲ್ಲೆ ಉಪಾಧ್ಯಕ್ಷರಾದ ಜಯರಾಮಣ್ಣ, ಕೇಬಲ್ ಸಂಸ್ಥೆಗಳಲ್ಲಿ ಮುಖ್ಯಸ್ಥರಾಗಿರುವ ಸುಧೀರ್ ಸೇರಿದಂತೆ ಸ್ನೇಹಿತರು, ಪ್ರೀತಿಪಾತ್ರರು, ಬಂಧು ಮಿತ್ರರು ಆಗಮಿಸಿ ರಂಜಿತಾ ಕೈಗೊಂಡಿರುವ ಸಾಹಸಕ್ಕೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಂಜಿತಾ, ನನ್ನ ಸಾಧನೆಗೆ ಪ್ರಮುಖವಾಗಿ ನನ್ನ ತಂದೆ ತಾಯಿ ಹಾಗೂ ನನ್ನ ಕುಟುಂಬ ಸಂಪೂರ್ಣ ಪ್ರೋತ್ಸಾಹವನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಸಾಧನೆಗೈದು ಸಂಗೀತ ಕ್ಷೇತ್ರಕ್ಕೆ ಅಪಾರ ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡಿ ಗುರುವಿಗೆ ತಕ್ಕ ಶಿಷ್ಯೆಯಾಗುತ್ತೇನೆ ಎಂದು ತಿಳಿಸಿದರು. ಅನ್ವಯ ಕಲಾಲಯ ಇದು ಒಂದು ದೊಡ್ಡ ಕನಸು ನಂದು, ಅಥವಾ ನನ್ನ ಗುರುಗಳನ್ನ ನೋಡಿ ಕಂಡ ಕನಸು ಇವತ್ತು ನನಸಾಗ್ತಾ ಇದೆ ನನಗೆ. ಅದಕ್ಕೆ ನನಗೆ ಆಶೀರ್ವಾದ ಮಾಡೋಕ್ಕೆ ನಮ್ಮ ಗುರುಗಳಾದ ಶುಭಾ ಧನಂಜಯ್ ಮ್ಯಾಮ್ ಆಗಲಿ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮು ಇಬ್ಬರೂ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಅದಕ್ಕೆ ತುಂಬ ಚಿರಋಣಿಯಾಗಿರ್ತೀನಿ ಅವರಿಬ್ರಿಗೂ ನನಗೆ ವಿಶ್ ಮಾಡಿರೋದಕ್ಕೆ. ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಕಲೆಯನ್ನು ನಾವು ಎತ್ತಿ ಹಿಡಿಯೋಕ್ಕೋಸ್ಕರ ಈ ಒಂದು ಸಂಸ್ಥೆ ಮಾಡ್ತಿರೋದು. ಮಕ್ಕಳು ವೆಸ್ಟರ್ನ್ ಕಲ್ಚರ್ ಕಲಿಬೇಕು, ಆದರೆ ಅದಕ್ಕೆ ಮರೆ ಹೋಗಬಾರ್ದು. ಇಲ್ಲಿ ನಮ್ಮ ಇದು ಇಂಡಿಯನ್ ಕಲ್ಚರು, ಭಾರತೀಯ ಸಂಸ್ಕೃತಿನೂ ಕಲೀಲಿ, ಅದ್ರ ಬಗ್ಗೆನೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇದೊಂದು ದೃಷ್ಟಿ ಮತ್ತು ಹಾಗೂ ಕನಸು ನೆನಸಾಗ್ತಿದೆ ಇವತ್ತು. ಸೊ ತುಂಬ ಖುಷಿಯಾಗಿದ್ದೀನಿ. ಹಾಂ, ಹೌದು. ಇಲ್ಲ, ಇದು ತುಂಬಾ ನಾವು ಯೋಚನೆ ಮಾಡಿ ಇದು ಮಾಡಿದಾಗ ಅನ್ವಯ ಅಂತ ಅನ್ನೋದು ಸಂಸ್ಕೃತದಲ್ಲೇ ನಮ್ಮ ಪಾರಂಪರಿಕ ಅನ್ನೋದು ಇದಾಗತ್ತೆ. ಕಲಾ ಅಂತಂದರೆ ಯಾಕೆಂದರೆ ಇಲ್ಲಿ ನಾವು ಒಂದೇ ಕಲೆಯನ್ನು ಹೇಳ್ಕೊಡ್ತಾ ಇಲ್ಲ, ಇಲ್ಲಿ ಸಂಗೀತ ಇದೆ, ವಾದ್ಯಗಳಿದೆ, ಮತ್ತು ನಾವು ಡ್ಯಾನ್ಸು ಇದೆ. ಎಲ್ಲ ಸೇರಿದಾಗ ಅದನ್ನು ನಾವು ಒಂದಕ್ಕೆ ಸೀಮಿತ ಪಡಿಸೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಲಾಲಯ ಇದು ಒಂದು ಎಲ್ಲ ಕಲೆಗಳಿಗೂ ಇದೊಂದು ಜಾಗ ಆಗಿರಲಿ, ಒಂದು ಸ್ಥಾನ ಆಗಿರಲಿ ಅನ್ನೋದಕ್ಕೋಸ್ಕರ ಇದನ್ನು ಇದು ಮಾಡಿರೋದು. ಆಮೇಲೆ ಗುರು ಶಿಷ್ಯ ಪರಂಪರೆ ಅನ್ನೋದು ನಾನೇನು ಬಂದಿದ್ದೀನೋ ಅದನ್ನು ಹಾಗೆ ಫಾಲೋ ಆಗಬೇಕು ಅಂತ, ಯಾಕೆಂದರೆ ಗುರು ಶಿಷ್ಯ ಪರಂಪರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಅದನ್ನು ಫಾಲೋ ಮಾಡೋಕ್ಕೋಸ್ಕರ ಇದು ಅನ್ವಯ ಕಲಾಲಯ ಅಂತ ಇಟ್ಟಿರೋದು. ಈ ಒಂದು ಆಲಯಕ್ಕೆ ಬಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗಿರಬೇಕು, ಹೆಂಗೆ ನಡ್ಕೊಬೇಕು, ನಾವು ಯಾವ ಥರ ನಾವು ನಮ್ಮ ಹಳೆ ಕಾಲದಲ್ಲೇ ಈಗಲೂ ರಾಮಾಯಣ ಮಹಾಭಾರತ ಎಲ್ಲ ತೆಗೆದ್ರೆ ಎಂತೆಂಥ ನಮ್ಮದು ಪುರಾಣಗಳನ್ನ ನಾವು ಇಲ್ಲಿ ಒಂದು ಕಥೆಯಾಗಿ ಇದು ಮಾಡ್ಬೋದು. ಶ್ಲೋಕಗಳಾಗಿರ್ಬೋದು, ಒಂದು ಇದು ನೃತ್ಯ ಹೆಂಗೆ ಬಂದಿದೆ ಅನ್ನೋದು, ಏಕೆಂದರೆ ನೃತ್ಯಕ್ಕೆ ನಾವು ಈಗೆಲ್ಲೋ ಬಂದಿದೆ ಅನ್ನೋದಲ್ಲ, ಇದು ತುಂಬ ಪುರಾತನ ಕಾಲದಿಂದ ಬಂದಿರೋದು. ಸೊ ನಮಗೆ ಹಳೆ ಇದು ಬ್ರಹ್ಮ ರಚಿಸಿರೋ ವೇದ ಇದು, ನಾಟ್ಯ ವೇದ ಅಂತ. ಸೊ ಅಲ್ಲಿಂದ ಬಂದಿರೋದು. ಆ ಒಂದೆಲ್ಲ ಮಾಹಿತಿಯನ್ನು ಇಲ್ಲಿ ಪಡೆದು ಅವರು ಒಂದು ದೊಡ್ಡ ಕಲೆಗಾರರಾಗಿ ಹೋಗುವಂಥ ಸಂಸ್ಥೆ ಇದು. ಹೌದು, ನಾವು ಇವಾಗ ಸದ್ಯಕ್ಕೆ ಭರತನಾಟ್ಯಂ, ಕಥಕ್, ಆಮೇಲೆ ನಾವು ಹಿಂದೂಸ್ತಾನಿ ವೋಕಲ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ತಬ್ಲಾ ಮತ್ತು ಗಿಟಾರ್ ಇದೆ. 5 ವರ್ಷದಿಂದ ಆರಂಭ ಆಗಿ 50 70 60 ಎಲ್ಲರೂ ಬರ್ಬೋದು ನಮ್ಮ ಕಲಾಲಯಕ್ಕೆ. ಬನ್ನಿ, ಕಲೀರಿ. ಯಾರಿಗೂ ಇಲ್ಲಿ ವಯಸ್ಸಿನ ಮಿತಿಯಂತೂ ಇಲ್ಲ. ಕಲಿಯೋ ಆಸಕ್ತಿ ಇರೋರು ಯಾರು ಬೇಕಾದ್ರೂ ಬಂದು ಸಂತೋಷದಿಂದ ಕಲಿತು ನಮ್ಮ ಭಾರತ ಸಂಸ್ಕೃತಿನ ನಾವು ಎತ್ತಿಡಿಯೋಣ. ಅದನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಈ ಸ್ಥಾನದಲ್ಲಿ ನೋಡಬೇಕಂದ್ರೆ ಅವರೇ ಈ ಒಂದು ಆಲಯದಲ್ಲಿ ತಂದೆ ತಾಯಿಗಳ ಬಗ್ಗೆ ತಮ್ಮ
ತಂದೆ ತಾಯಿಗಳ ಬಗ್ಗೆ ಹೇಳೋಕ್ಕೆ ಎರಡು ಮಾತು ಸಾಲದೇ ಇಲ್ಲ. ತಂದೆಯವರು ವಿಜಯ್ ಕುಮಾರ್ ಅಂತ ಅಂದ್ಬಿಟ್ಟು ತಂದೆಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಯಾವುದೇ ತಂದೆ ತಾಯಿ ಆಗಲಿ, ಒಂದು ಮಗಳು ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಮಾಡಿರೋಳು, ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋಳು ಎಲ್ಲ ಬಿಟ್ಟು ಇದಕ್ಕೆ ಬರ್ತಾ ಇದ್ದಾಳೆ ಅಂದಿದ ತಕ್ಷಣ ಎಷ್ಟೊಂದು ಜನ ಇದು ಅಪೋಸ್ ಮಾಡ್ತಾರೆ. ಆದರೆ ನನ್ನ ತಂದೆ ತಾಯಿ ಯಾವತ್ತೂ ಅದನ್ನು ಮಾಡಲಿಲ್ಲ. ನಿನಗೆ ಏನು ಇಷ್ಟ ಮಾಡು ಮಗಳೇ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಇವತ್ತೂ ಇದನ್ನು ನಾನು ಈ ಕನಸನ್ನು ನನಸು ಮಾಡೋಕ್ಕೂ ನಮ್ಮ ತಂದೆನೇ ಕಾರಣ. ತುಂಬ ಸಪೋರ್ಟ್ ಮಾಡಿ ಅವರು ಹಗಲು ರಾತ್ರಿ ಇಲ್ಲಿ ನಿಂತು ಕೆಲಸ ಮಾಡಿಸಿ ಇದನ್ನು ಒಂದು ಈ ಮಟ್ಟಕ್ಕೆ ತಂದಿದ್ದೀವಿ ನಾವು. ಇನ್ನು ಇದರಿಂದ ಇನ್ನೂ ಒಂದಷ್ಟು ಮಕ್ಕಳು ಬಂದು ಕಲಿತು ಅವ್ರಿಗೂ ಇದೇ ಥರ ಪ್ರೋತ್ಸಾಹ ಸಿಕ್ಕಿ ಅವರು ಚೆನ್ನಾಗಿ ಮಾಡಲಿ ಅನ್ನೋದೇ ನನ್ನ ಇಷ್ಟ. ನನ್ನ ತಂದೆ ತಾಯಿ ಎಲ್ಲರಿಗೂ ಸಿಕ್ಕಲಿ ಅನ್ನೋದೇ ನನ್ನದು ದೊಡ್ಡ ವಿಷ್. ಇವತ್ತು ನನ್ನ ಭಾಳ ಪ್ರೀತಿಯ ಶಿಷ್ಯೆ ರಂಜಿತಾ ಇಲ್ಲಿ ಅನ್ವಯ ಕಲಾ ಕೇಂದ್ರ ಅಂತ ಬಿಟ್ಟು ಸಂಗೀತ ನೃತ್ಯ ಶಿಕ್ಷಣ ತರಬೇತಿ ಕೊಡುವಂತಹ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದಾಳೆ. ಅವಳಿಗೆ ಎಲ್ಲ ಥರದ ಆಶೀರ್ವಾದ ನನ್ನ ಕಡೆಯಿಂದ. ಭಾಳ ಸಂತೋಷ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಭವ್ಯ ಪರಂಪರೆಯಲ್ಲಿ, ನಮ್ಮ ಒಂದು ಶಿಷ್ಯ ಪರಂಪರೆಯಲ್ಲಿ ಸಂಗೀತ ನೃತ್ಯದ ಒಂದು ಕಲೆ ಎಲ್ಲ ಮಕ್ಳಿಗೂ ಇರಲೇಬೇಕು. ಅವರು ಸ್ಟಾರ್ಟಿಂಗ್ ಒಂದು 5 ವರ್ಷ 6 ವರ್ಷದ ಮಕ್ಕಳಿಂದನೂ ಖಂಡಿತ ಎಲ್ಲ ಮಕ್ಳಿಗೂ ಈ ಕಲೆ ಒಲಿಲೇಬೇಕು. ಸೊ ಒಂದೊಂದು ಏರಿಯಾನಲ್ಲೂ, ಏಕೆಂದರೆ ಇದು ತುಂಬ ಲಾಂಗ್ ಟರ್ಮ್ ಟ್ರೈನಿಂಗ್ ಆಗಿರೋದ್ರಿಂದ ಬರೀ ಒಂದು 6 ತಿಂಗಳು 1 ವರ್ಷದ ಕೋರ್ಸ್ ಅಲ್ಲ ಇದು ಸತತವಾಗಿ 5 ವರ್ಷ 10 ವರ್ಷ 15 ವರ್ಷ. ನನಗಂತೂ 38 ವರ್ಷದಿಂದನೂ ನನ್ನ ಸ್ಟೂಡೆಂಟ್ಸ್ ಆವಾಗ ನಾನು ಸ್ಟಾರ್ಟ್ ಮಾಡಿದಾಗ ಇದ್ದವರೆಲ್ಲ ಇವಾಗಲೂ ಕೂಡ ನನ್ನ ಜೊತೆ ಕನೆಕ್ಷನಲ್ಲಿದ್ದಾರೆ. ಹಾಗೆ ರಂಜಿತಾ ಕೂಡ ಭಾಳ ಚಿಕ್ಕ ವಯಸ್ಸಲ್ಲೇ ನನ್ನ ಹತ್ರ ಭರತನಾಟ್ಯ ಶುರು ಮಾಡಿದ್ದು. ಆಮೇಲೆ ಕಥಕ್ನಲ್ಲಿ ಸ್ವಲ್ಪ ಜಾಸ್ತಿ ತೊಡಗಿಸ್ಕೊಂಡು ಒಳ್ಳೆಯ ಹೆಸರು ಮಾಡಿದ್ದಾಳೆ. ಸೊ ಅವಳ ಮೂಲಕೇನ ಇನ್ನೂ ಸಾಕಷ್ಟು ಶಿಷ್ಯವನ್ನದ ತಯಾರಾಗಲಿ, ನಮ್ಮ ಒಂದು ಕಲಾ ಪರಂಪರೆ ಇನ್ನೂ ಬೆಳಗಲಿ, ಇಲ್ಲಿ ಬರುವಂತಹ ಮಕ್ಕಳಿಗೆ ಒಳ್ಳೆಯ ಅವಕಾಶ ಸಿಗಲಿ, ಚೆನ್ನಾಗಿ ಒಳ್ಳೆ ಕಲಾವಿದರಾಗಲಿ ಅಂತ ಈ ಸಮಯದಲ್ಲಿ ಹಾರೈಸ್ತೇನೆ. ಇವತ್ತು ಫಸ್ಟು ನಿಮ್ಗೆ ರಿಯಲ್ ಟಿ ವಿ ವಿಶ್ ಮಾಡಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀನಿ. ಆ್ಯಕ್ಚುಲಿ ರಿಯಲ್ ಟಿ ವಿ ಅನ್ನೋದು ನಮ್ಮ ಇಂಡಸ್ಟ್ರಿ ಶುರುವಾದಾಗಿಂದ ಇರುವಂಥ ಒಂದು ತುಂಬ ಒಳ್ಳೆಯ ಚಾನಲ್ಲು. ಅದು ಮುಂದೆ ಬಂದು ತಾವು ಸುರೇಶ್ ಈ ಲೆವೆಲ್ಗೆ ನಡೆಸ್ಕೊಂಡು ಬಂದಿದ್ದೀರಾ, ಹೇಳಿ ರಿಯಲ್ ಆಫ್ ಯು. ಅದಾದಮೇಲೆ ಇವತ್ತು ನಮ್ಮ ಸ್ನೇಹಿತರ ಮಗಳು ವಿಜಯ್ ಕುಮಾರ್ ಅವ್ರ ಮಗಳು ರಂಜಿತಾ ಇವತ್ತು ಈ ನಾಟ್ಯ ಶಾಲೆ ಓಪನ್ ಮಾಡಿದ್ದಾಳೆ. ಅವಳಿಗೆ ಆಲ್ ದ ಬೆಸ್ಟ್. ಅವಳು ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಕಲೆ ಇದೆ ಅವಳಲ್ಲಿ. ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದೆ ಚೆನ್ನಾಗಿ ಎತ್ತರಕ್ಕೆ ಬೆಳೀಲಿ ಅಂತ ಐ ವಿಶ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ರಂಜಿತಾ, ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಸರ್, ಇವತ್ತು ಅನ್ವಯ ಕಲಾಲಯ ಅಂತ ಒಂದು ಡ್ಯಾನ್ಸ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಈಗಾಗಲೇ ಡ್ಯಾನ್ಸ್ ಕಲ್ತು ಅದು ಸಂಪೂರ್ಣವಾಗಿ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ, ಕಲಾವಿದೆ ಅಂತ. ಹಾಗಾಗಿ ಆ ಕಲ್ತಿರತಕ್ಕಂಥ ವಿದ್ಯೆನ ಒಂದಷ್ಟು ಜನಕ್ಕೆ ಕಲಿಸ್ಕೊಡ್ಲೋಣ ಅಂತ ಹೇಳಿ ಅವರು ತಂದೆ, ಅವ್ರ ಯಜಮಾನರು, ತಾಯಿ ಎಲ್ಲನೂ ಸೇರಿಸಿ ಕ್ಲಾಸನ್ನು ಮಾಡಿದ್ದಾರೆ. ನಾನು ಕೂಡ ಮೊನ್ನೆ ಹಾಗೆ ಒಂದು ಲಾಸ್ಟ್ ವೀಕ್ ಬಂದೋಗಿದ್ದೆ. ಮಕ್ಕಳಿಗಾಗಲಿ ಒಂದು 10 ಜನ ಮಕ್ಕಳಿದ್ದರು. ಈಗ ಒಂದು 20-30 ಜನ ಮಕ್ಕಳಿದ್ದಾರೆ ಆಲ್ರೆಡಿ. ಕಲ್ತಿರೋ ವಿದ್ಯೆಯನ್ನು ದಾರ ಎಳಿಬೇಕು ಅಂತೇಳಿ ಅಷ್ಟೂ ಜನ ಕರೆಸಿ ಒಂದು ಚಾಲೆಂಜ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಎತ್ತರವಾಗಿ ಶಾಲೆ ಬೆಳೀಲಿ. ಇನ್ನೂ ಆ ಮಕ್ಕಳೆಲ್ಲ ಎತ್ತರ ಬೆಳೆದು ನಾಟ್ಯ ಕಲೆಯನ್ನು ಶಾಶ್ವತ ಉಳಿಸ್ಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಕಲಾಲಯ ಅಂತ ಇಟ್ಟಿರೋದು ಅರ್ಥಪೂರ್ಣವಾಗಿದೆ. ಅದಕ್ಕೆ ಕಲೆಯನ್ನು ಕಲಿಸ್ಕೊಡುವಂಥದ್ದಕ್ಕೆ ಕಲಾಲಯ ಅಂತ ಹೆಸರಿಟ್ಟು ಭಾಳ ಸೊಗಸಾಗಿದೆ ಹೆಸರು. ಹೇಳಲಿಕ್ಕೂ ಭಾಳ ಖುಷಿಯಾಗುತ್ತೆ. ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. IAS ಮಾಡಲಿ, IPS ಮಾಡಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಏನೇ ಆದರೂ ಕೂಡ ಅದಕ್ಕೆಷ್ಟು ಬೆಲೆ ಇದೆ ಈ ಸಮಾಜದಲ್ಲಿ, ಅಷ್ಟೇ ಕಲೆ ನಾಟ್ಯಕ್ಕೂ ಇದೆ. ಅದಕ್ಕೋಸ್ಕರ ಕಲೆಯನ್ನು ಕಲಿಸೋಕ್ಕೆ ನನ್ನ ಸ್ನೇಹಿತರ ವಿಜಯ್ ಅಂತ ಅವರ ಮಿಸ್ಸಸ್ಸು ಮಕ್ಕಳು ಎಲ್ಲ ಸೇರಿ ಮಾಡ್ತಾಯಿದ್ರೆ ಭಾಳ ಖುಷಿಯಾಗುತ್ತೆ. ನಮಸ್ಕಾರ. ಮೊದಲನೇದಾಗಿ ತಮಗೆ ಧನ್ಯವಾದಗಳು. ನನ್ನ ಮಗಳು ಇವತ್ತೇನು ಅನ್ವಯ ಕಲಾಲಯ ಅಂತ ಒಂದು ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದಾರೋ, ಇದೊಂದು ಫಸ್ಟ್ ಸ್ಟೆಪ್ಪು. ಅವಳೊಂದು ಸುಮಾರು ಒಂದು 15-18 ವರ್ಷದಿಂದ ಈ ಒಂದು ನೃತ್ಯನ ಅಭ್ಯಾಸ ಮಾಡ್ತಾಯಿದ್ಲು. ಹಾಗೆ ಅವಳದು ವಿದ್ವತ್ ಮುಗಿದಿದೆ ಈಗ ಲಾಸ್ಟ್ ಮಂತಲ್ಲಿ. ಏನಂದರೆ
ಅವಳಿಗೊಂದು ಇದು ಮಹಾದಾಸೆ, ಅವಳು ಡಬಲ್ ಡಿಗ್ರಿ ಮಾಡಿದ್ದಾಳೆ. ಆದರೂ ಕೂಡ ಅವಳಿಗೆ ಈ ಡ್ಯಾನ್ಸು ಮಕ್ಳಿಗೆ ನಾನು ಇದನ್ನು ಇದು ಮಾಡಿಕೊಡ್ಬೇಕು, ಅದರಲ್ಲೇ ನಾನು ಮುಂದುವರಿಬೇಕು ಅಂದ್ಲು. ಸರಿ ಆಯ್ತಮ್ಮ, ನೀನು ಇಷ್ಟದ ಪ್ರಕಾರ ನೀನು ಮಾಡು ಅಂತೇಳಿ ಪ್ರೋತ್ಸಾಹ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅಲ್ಲ, ಎಲ್ಲರೂ ಇಂಜಿನಿಯರು ಡಾಕ್ಟ್ರುಗಳಾಗ್ಬಿಟ್ರೆ ಅದು ಬೇರೆ ಕೆಲಸ ಮಾಡೋರು ಇರೋಲ್ಲ. ಆಮೇಲೆ ಏನಂದರೆ ಅವಳು ಇಂಜಿನಿಯರೇ, ಅವಳು ಸಿವಿಲ್ ಇಂಜಿನಿಯರು, ಡಬಲ್ ಡಿಗ್ರಿ ಮಾಡಿದ್ದಾಳೆ. ಬಟ್ ಈ ಒಂದು ಇದಕ್ಕೆ ಹೋಗ್ತೀನಿ ಅಂದಾಗ ನಾವು ಪೇರೆಂಟ್ಸ್ ಆಗಿ ಆಮೇಲೆ ನಮ್ಮ ಕಲ್ಚರು ಇದನ್ನು ಪ್ರೋತ್ಸಾಹದ ನಮ್ಮ ಕರ್ತವ್ಯ. ಮಕ್ಕಳ ಆಸೆ ಏನಿರುತ್ತೋ ಅದನ್ನು ನಾವು ಮುಂದೆ ತೊಗೊಂಡೋಗೋಕ್ಕೆ ಯೋಚನೆ ಮಾಡಬೇಕೇ ಹೊರತು ನಮ್ಮ ಆಸೆಗೆ ಅವ್ರನ್ನ ತೊಗೊಂಡೋಗ್ಬಾರ್ದು. ಅದು ನನ್ನ ಒಂದು ಇದು. ತಂದೆ ತಾಯಿಗಳ ಒಂದು ಆಸೆಗೆ ಮಕ್ಕಳು ಪ್ರೋತ್ಸಾಹ ನೀಡಲ್ಲ. ಆ ರೀತಿ ಬಟ್ ನಿಮ್ಮ ಮಗಳ ನಿರ್ಧಾರಕ್ಕೆ ತಮಗೆ ತೃಪ್ತಿ ಇದೆ? ತುಂಬ ತೃಪ್ತಿ ಇದೆ. ಯಾಕಂದರೆ ಮಕ್ಕಳು ಏನು ಆಸೆ ಪಡ್ತಾರೋ ಅದನ್ನು ನಾವು ಮಾಡಬೇಕೇ ಹೊರತು ನಮ್ಮ ಆಸೆಗೆ ಅವ್ರನ್ನ ಬೆಳೆಸೋದಲ್ಲ. ಅವ್ರ ಆಸೆ ಏನಿರುತ್ತೋ ಅದಕ್ಕೆ ನಾವು ನೀರೆರಿಬೇಕು. ಇವಾಗ ನನಗೆ ನಾನು ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ಅವರೇನೋ ಮಾಡ್ತಾಯಿದ್ದಾರೆ, ಅದಕ್ಕೆ ನಾವು ಪ್ರೋತ್ಸಾಹಿಸಬೇಕೇ ಹೊರತು ಆಮೇಲೆ ಆ ಕಲೆ ಎಲ್ಲರಿಗೂ ಬರಲ್ಲ ಇದು. ಹಾಗಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಪೋಷಕರು ಅಂಕಗಳೇ, ಅವರು ಪಡೆದಿರ್ತಕ್ಕಂಥ ಅಂಕಗಳೇ ಎಲ್ಲಕ್ಕೂ ಮಾನದಂಡ ಅಂತಕ್ಕಂಥ ಒತ್ತಡವನ್ನು ಮಕ್ಕಳ ಮೇಲೆ ಹಾಕ್ತಾರೆ. ಆ ಒತ್ತಡದಿಂದ ಸಾಕಷ್ಟು ಮಕ್ಕಳು ಕೂಡ ಬೇರೆ ಬೇರೆ ದಾರಿ ಹಿಡಿತಕ್ಕಂಥದ್ದು, ಸೂಸೈಡ್ಗೆ ಹೋಗ್ತಕ್ಕಂಥದ್ದು ಇಂಥ ಸೊಸೈಟಿ ನಡೀತಾರೆ. ಸರ್, ಅಂಕನೇ ಮುಖ್ಯ ಅಲ್ಲ. ಅಂಕ ತೊಗೊಂಡಿದ್ದು ಎಲ್ಲಿವರೆಗೂ ನಾವೀಗ ಅಂಕ ತೊಗೊಳ್ತಾರೆ. ಅಂಕ ತೊಗೊಂಡ್ರೆ ಈಗ SLC ಮಾರ್ಕ್ಸು ಬರೀ PUCಗೆ ಅಷ್ಟೇ. PUC ಆದಮೇಲೆ ನಿಮಗೆ PUC ಇದು ಇಲ್ಲ, ಡಿಗ್ರಿಲಿ PUC ಇದು ಇಲ್ಲ, ಇದು ಇಲ್ಲ, ಬೇರೆ CET ತೊಗೊಂಡು ಮಾಡ್ಕೊಳ್ತಾರೆ. ಬರೀ ಅಂಕನೇ ನಾವು ಇಟ್ಕೊಂಡು ಅದ್ರ ಹಿಂದೆ ಹೋಗ್ತಾಯಿದ್ರೆ ನಮ್ಮ ಮಕ್ಕಳು ಅವರು ಜೀವನ ರೂಪಿಸ್ಕೋಬೇಕಲ್ವ. ಅವ್ರಿಗೂ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗಳಿರಬೇಕು. ಬರೀ ಓದು 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 ಅಂದರೆ ಅವ್ರು ಬರೀ ಓದ್ಕೊಂಡೆ ಬರೀ ಪುಸ್ತಕದ ಹುಳಗಳಾಗ್ಬಿಡ್ತಾರೆ ಹೊರತು ಅವ್ರಿಗೆ ಬೇರೆ ಜ್ಞಾನ ಸಿಗಲ್ಲ. ಹೊರಗಡೆ ಜ್ಞಾನ ಸಿಗಬೇಕು. ಹೊರಗಡೆ ಜ್ಞಾನದ ಜೊತೆಗೆ ಈ ಜ್ಞಾನ ಸಿಕ್ಕಿದಾಗ ಎರಡೂ ಸೇರಿ ಒಳ್ಳೆ ಇದಾಗ್ತಾರೆ. ಸೇರಿಸಿದ್ದು ಕಥಕ್ ಡ್ಯಾನ್ಸು ಅಂದರೆ ಒಂದು ಹಾಬಿಗೋಸ್ಕರ ಅಂತ ಸೇರಲಿಲ್ಲ. ಡೈಲಿ ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ತಾಳೆ, ಮಾಡಲಿ ಒಂದು ಟೈಮ್ ಪಾಸ್ಗೆ ಅಂತ ಸೇರಿದ್ದು. ಟೈಮ್ ಪಾಸ್ ಆಗಿ ಈ ಥರ ಹಿಂಗೆ ಮಾಡ್ತಾಳೆ ಅಂತ ನಮಗೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಮಾಡ್ತಾ ಮಾಡ್ತಾ ಹಾಗೇ ಇಂಜಿನಿಯರು ಮಾಡಿದ್ಲು. ಬೇರೆ ಕೆಲ್ಸಕ್ಕೆ ಹೋಗ್ತೀನಿ, ಬೇರೆ ಕಡೆ ಅಬ್ರಾಡ್ಗೆ ಹೋಗ್ತೀನಿ, ಓದ್ತೀನಿ ಅಂತ ಅಂದು. ಆಮೇಲೆ ನೋಡೋಣ, ಬೇಡ ಅಷ್ಟು ದೂರ ಮದುವೆ ಆಗಿಬಿಡು ಅಂತ ಅವ್ರ ಅಪ್ಪ ಹೇಳಿದ್ರು. ಮದುವೆನೂ ಆದ್ಲು, ಇಂಜಿನಿಯರು ಮುಗಿಸಿದ್ಲು, ಎಲ್ಲ ಮುಗಿಸಿದ್ಲು. ಕ್ಲಾಸು ತೊಗೊಂಡು ನಾನು ಇದೇ ಮಾಡ್ತೀನಿ, ನಾನು ಕೆಲ್ಸಕ್ಕೆ ಹೋಗಲ್ಲ ಅಂದು. ನಿನ್ನಿಷ್ಟ ಅಮ್ಮ, ನಿನ್ಗೇನು ಅನ್ಸುತ್ತೋ ಅದನ್ನು ಮಾಡು, ನಾವು ಇದನ್ನೇ ಮಾಡು ಅಂತ ಹೇಳಲಿಲ್ಲ. ಅವಳ ಖುಷಿನೇ ನಮ್ಮ ಖುಷಿ. ಈಗ ನಮಗೂ ಸಂತೋಷ ಇದೆ, ಖುಷಿ ಇದೆ. ಮಕ್ಕಳು ಅವ್ರ ಖುಷಿಯಿಂದ ಮಾಡಬೇಕು. ಏನಾದ್ರೂ ಅವ್ರಿಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಮುಂದೆ ಬರೋಕ್ಕೂ ಅವ್ರಿಗೂ ಇದಿರ್ತದೆ. ಒತ್ತಡದಿಂದ ಮಾಡು ಅಂತ ಹೇಳೋದು ಬಲವಂತಕ್ಕೆ ಇದೇ ಇರ್ತದೆ. ಇಂಜಿನಿಯರ್ ಕೆಲಸ ಅದು ಇದು ಅಂತ. ಆದರೆ ನನಗೆ ಬೇಡ ಅಂದು ಹೋಗಿದ್ದು, ಕೆಲಸನೂ ಮಾಡಿದ್ವಿ, ಮತ್ತೆ ಇದೇ ಫೀಲ್ಡಿಗೆ ಬರ್ತೀನಿ ಅಂದು. ನಮಗೂ ಖುಷಿ ಇದೆ.